ಅಸಲಿ ಆಟ ಶುರು ಮಾಡಿದ್ರ HD ಕುಮಾರಸ್ವಾಮಿ ಅವರು ಈ ರೀತಿಯಾದಂತ ಒಂದು ಪ್ರಶ್ನೆ ಮೂಡ್ತಾ ಇದೆ. ಇಷ್ಟು ದಿನ ನಿನ್ನ ಆಟ, ಈಗ ನನ್ನ ಆಟ ಅಂದ್ರ ಹಾಗಾದ್ರೆ ಕುಮಾರಣ್ಣ. DK ಶಿವಕುಮಾರ್ ವಿರುದ್ಧ 100 ಕೋಟಿ ಆಫರ್. DK ಶ್ರೀ ಪರ ವಕಾಲತ್ತು ವಹಿಸಿದ್ದ ಒಕ್ಕಲಿಗ ಸಚಿವರೆಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡಲಾಗಿದೆ. ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ ವಿರುದ್ಧವೇ ನೇರವಾದಂತ ಆರೋಪ. ಒಕ್ಕಲಿಗರ ಮನ ಗೆಲ್ಲಲು ಇಬ್ಬರ ಮಧ್ಯೆ ಸಂಘರ್ಷ ತಾರಕಕ್ಕೇರ್ಬಿಟ್ಟಿದೆ. ಅನುಕಂಪವನ್ನೇ ಅಸ್ತ್ರ ಮಾಡಿಕೊಂಡ್ರ ಹಾಗಾದ್ರೆ HD ಕುಮಾರಸ್ವಾಮಿ ಅವರು. ದೇವರಾಜೇಗೌಡ ಹೇಳಿಕೆಯಿಂದ ದೇವೇಗೌಡರ ಕುಟುಂಬದ ಮೇಲೆ ಅನುಕಂಪ ಬಂದಿದೆ. ಈಗ ಅಂದು ಸುದ್ದಿಗೋಷ್ಠಿಯಲ್ಲಿ ಆಫರ್ ಬಗ್ಗೆ ದೇವರಾಜೇಗೌಡ ಬಾಯ್ ಬಿಟ್ಟಿರಲಿಲ್ಲ. ಇವತ್ತು ದಿಢೀರ್ ಅಂತ ಸ್ಫೋಟಗೊಂಡಿದ್ಯಾಕೆ ಹಾಗಾದ್ರೆ ದೇವರಾಜೇಗೌಡ ಹೇಳಿಕೆ ಹುಟ್ಟಿಕೊಂಡಿದೆ ಹಲವು ಅನುಮಾನ. ದೇವರಾಜೇಗೌಡರು ನಿನ್ನೆ ರಾತ್ರಿ ಒಂದು ಹೇಳಿಕೆಯನ್ನ ಕೊಟ್ಬಿಡ್ತಾರೆ. ಆ ಹೇಳಿಕೆ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಜೊತೆಗೆ ಒಕ್ಕಲಿಗ ಸಮುದಾಯದಲ್ಲಿ ಸಂಚಲನ ಮೂಡಿಸಿದೆ. 100 ಕೋಟಿ ಆಫರ್ ಕೊಟ್ಟಿದ್ರು ನನಗೆ, ಪ್ರೊಡ್ಯೂಸರ್ ಯಾರು ಎಂಬ ಬಗ್ಗೆ ಚರ್ಚೆ ನಡೀತಾ ಇದೆ. ಅಜ್ಞಾತ ಸ್ಥಳದ ಸೀಕ್ರೆಟ್ ಸ್ಕ್ರಿಪ್ಟ್ ಈಗ ಚಾಲು ಆಗ್ತಿದೆಯಾ? ಸೇರಿಗೆ ಸವ್ವಾ ಸೇರು. DKಶಿ ತಂತ್ರಕ್ಕೆ HDK ಪ್ರತಿತಂತ್ರವನ್ನ ಹೆಣೆದಿದ್ದಾರೆ. ದಿನೇ ರಣರೋಚಕ ಟರ್ನ್ ಪಡೆದುಕೊಳ್ತಾ ಇದೆ ಗೌಡರ ಗದ್ದಲ. ನಿಜಕ್ಕೂ ಕೂಡ ಆಶ್ಚರ್ಯ. ಈ ಗೌಡರ ಗದ್ದಲ ಟರ್ನ್ ತೆಗೆದುಕೊಳ್ಳೋದಕ್ಕೆ ಕಾರಣ ದೇವರಾಜೇಗೌಡರೇ ಕಾರಣ. ನಿನ್ನೆ ರಾತ್ರಿ ಪೊಲೀಸ್ ವಾಹನದಲ್ಲೇ ಕುಳಿತು ಅವರು ಪತ್ರಕರ್ತರಿಗೆ ಇಲ್ಲಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ನನಗೆ 100 ಕೋಟಿ ರೂಪಾಯಿ ಆಫರ್ ಅನ್ನ ಕೊಟ್ಟಿದ್ರು. ಅದು DCM DK ಶಿವಕುಮಾರ್ ಅವರು ಹೇಗಾದ್ರೂ ಮಾಡಿ ಕುಮಾರಸ್ವಾಮಿ ಅವರನ್ನ ಹೆಸರು ಕೆಡಿಸಬೇಕು, ತುಳಿಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು ಅಂತ ಹೇಳಿ ಮಾತನಾಡಿದ್ದಾರೆ. ಹಾಗಾಗಿನೇ ಈಗ ಕುಮಾರಸ್ವಾಮಿ ಅವರು ಪ್ರತಿತಂತ್ರವನ್ನ ಹೆಣೆಯೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. DKಶಿ ಪರ ವಕಾಲತ್ತು ವಹಿಸಿದ್ದ ಒಕ್ಕಲಿಗ ಸಚಿವರೆಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡಲಾಗಿದೆ. ಮತ್ತೊಂದು ಕಡೆ ಬಹಳ ಪ್ರಮುಖವಾಗಿ ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ ವಿರುದ್ಧವೇ ಆರೋಪವನ್ನ ಮಾಡಲಾಗಿದೆ. ಈಗ